ರಸ್ತೆ ಗುಂಡಿಗಳಿಂದಾಗಿ ಬೆಂಗಳೂರಿನ ಮರ್ಯಾದೆ ಜಾಗತಿಕ ಮಟ್ಟದಲ್ಲಿ ಹರಾಜಾಗುತ್ತಿದೆ. ಇನ್ನು ರಸ್ತೆ ಗುಂಡಿಗಳಿಂದಾಗಿ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಡಾಂಬರು ಹಾಕಿ ಗುಂಡಿ ಮುಚ್ಚಿ ಅಂದ್ರೆ ಡಸ್ಟ್ ಸುರಿದು ಗುಂಡಿ ಮುಚ್ಚುತ್ತಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಿನ ರಸ್ತೆ ಗುಂಡಿಗಳು ಜಾಗತಿಕ ಮಟ್ಟದಲ್ಲಿ ಸುದ್ದಿ. ಗುಂಡಿ ರಸ್ತೆ ಮುಚ್ಚುವ ವಿಚಾರದಲ್ಲೂ ಸರ್ಕಾರದ ನಿರ್ಲಕ್ಷ್ಯ. ರಸ್ತೆ ಗುಂಡಿಗೆ ಡಾಂಬರು ಬದಲು ಡೆಬ್ರಿಸ್ ಡಂಪ್. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಬಟಾ ಬಯಲು. ಗ್ರೇಟರ್ ಬೆಂಗಳೂರಿನ ಗುಂಡಿ ದರ್ಬಾರ್ ಉದ್ಯಾನ ನಗರಿಯ ಮಾನವನ್ನ ಜಾಗತಿಕ ಮಟ್ಟದಲ್ಲಿ ಹರಾಜು ಹಾಕ್ತಿದೆ. ರಸ್ತೆ ಗಂಡಾಗುಂಡಿ ವಿಚಾರದಲ್ಲಿ ಜನಾಕ್ರೋಶ ಹೆಚ್ಚಾಗುತ್ತಲೇ ಇದೆ. ಆದ್ರೆ ಅದೇಕೋ ಸರ್ಕಾರ ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸುತ್ತಲೇ ಇದೆ. ರಸ್ತೆ ಗುಂಡಿಗಳನ್ನ ಮುಚ್ಚಲು ಸಾವಿರಾರು ಕೋಟಿ ಹಣ ಬಿಡುಗಡೆಯಾದ್ರೂ ಗುಂಡಿ ಮುಚ್ಚಲು ಡಾಂಬರ್ ಬದಲಿಗೆ ಡೆಬ್ರಿಸ್ ಗಳನ್ನ ಹಾಕಲಾಗ್ತಿದೆ. ಹೀಗೆ ಡೆಬ್ರಿಸ್ ಹಾಕಿದ ರಸ್ತೆಗಳಲ್ಲಿ ವಾಹನ ಸಂಚರಿಸಿದ ಕೆಲವೇ ದಿನಕ್ಕೆ ಮತ್ತಷ್ಟು ಆಳಕ್ಕೆ ಗುಂಡಿ ಬೀಳ್ತಿದೆ. ಹೀಗಾಗಿ ಇದೇನಾ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಎಂದು ಜನ ಪ್ರಶ್ನಿಸುತ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಇನ್ನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ರಸ್ತೆ ಗುಂಡಿಗಳಿಗೆ ಕೆಲ ದಿನಗಳ ಹಿಂದೆ ಡಸ್ಟ್ ಸುರಿದಿದ್ದಾರೆ. ಇದು ವಾಹನ ಸವಾರರಿಗೆ ಮತ್ತಷ್ಟು ಸಮಸ್ಯೆ ತಂದೊಡ್ಡಿದೆ. ಅದು ಹೇಗೆ ತೋರಿಸ್ತೀವಿ ನೋಡಿ. ರಿಯಾಲಿಟಿ ಚೆಕ್ ಕಾಟನ್ ಪೇಟೆ. ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ನಾಚಿಕೆ ಅದು ಯಾವುದು ಕೂಡ ಇಲ್ಲ ಅಂತ ಅನ್ಸುತ್ತೆ. ರಸ್ತೆಗೆ ಡಾಂಬರೀಕರಣ ಮಾಡ್ರಪ್ಪ ಅಂತಂದ್ರೆ ಡೆಬ್ರಿಸ್ ಅನ್ನ ಸುರಿದು ಹೋಗಿದ್ದಾರೆ. ಸದ್ಯ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಇದು ಕಾಟನ್ ಪೇಟೆ ಪೊಲೀಸ್ ಠಾಣೆಯಿಂದ ನೇರವಾಗಿ KR ಮಾರ್ಕೆಟ್ಗೆ ಕನೆಕ್ಟ್ ಕೊಡುವಂತಹ ಪ್ರಮುಖ ರಸ್ತೆ ಇದು. ಸುಮಾರು ದಿನಗಳಿಂದಲೂ ಕೂಡ ಈ ರಸ್ತೆ ಹಾಳಾಗಿದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಗುಂಡಿಗಳು ಬಿದ್ದಿದ್ದಾವೆ. ಅಲ್ಲಿ ಡಾಂಬರೀಕರಣವನ್ನ ಮಾಡೋದು ಬಿಟ್ಟು ಅಧಿಕಾರಿಗಳು ಡೆಬ್ರಿಸ್ ಅನ್ನ ಸುರಿದು ಹೋಗಿದ್ದಾರೆ. ಸೊ ಇಂತಹ ಅಧ್ವಾನದ ರಸ್ತೆಯಲ್ಲೇ ಮತ್ತೊಂದು ಭಾಗದಲ್ಲಿ ಚರಂಡಿ ಕಾಮಗಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಹಾಳಾಗಿದೆ ಈ ಒಂದು ಕಾಮಗಾರಿ, ಜೊತೆಗೆ ಅದು ಕಳಪೆ ಅನ್ನುವಂಥದ್ದು ಮತ್ತೆ ಮತ್ತೆ ಪ್ರೂವ್ ಕೂಡ ಆಗ್ತಾ ಇದೆ. ಗಾಡಿಗಳು ಏನಾದರೂ ಈ ಭಾಗಕ್ಕೆ ಹೋದರೆ ಗಾಡಿ ಬಾಡಿ ಎರಡೂ ಕೂಡ ಡ್ಯಾಮೇಜ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಧ್ವಾನದ ಸ್ಥಿತಿ ಇದೆ. ಜೊತೆಗೆ ಇಲ್ಲೇ ಒಂದು ಸ್ಕೂಲ್ ಇದೆ. ಸ್ಕೂಲ್ಗೆ ಬರುವಂತಹ ಮಕ್ಕಳಿಗೂ ಕೂಡ ನಿತ್ಯಲೂ ಕೂಡ ಈ ರಸ್ತೆ ನರಕ. ಸೊ ಆ ಸ್ಕೂಲ್ಗೆ ಹೋಗುವಂತಹ ದಾರಿಯ ಪಕ್ಕದಲ್ಲೇ ನೋಡಿ ಆಳವಾಗಿರುವಂತಹ ಗುಂಡಿಯನ್ನು ತೋಡಿಟ್ಟಿದ್ದಾರೆ. ಯಾವ ಬ್ಯಾರಿಕೇಡ್ಗಳನ್ನು ಕೂಡ ಇಲ್ಲಿ ಅಳವಡಿಸಿಲ್ಲ. ಸ್ಮಾರ್ಟ್ ಹೋಲ್ಗಳಿಂದ GKVK ಜಂಕ್ಷನ್ ಆಕ್ಸಿಡೆಂಟ್ ಸ್ಪಾಟ್ ಆಗಿದೆ. ಈ ರಸ್ತೆಯಲ್ಲಿ ಸಂಚರಿಸುವ ಕಾರುಗಳಿಗೆ ಡ್ಯಾಮೇಜ್ ಆದ್ರೆ ಆಟೋ ಟೂ ವೀಲರ್ ಸವಾರರಿಗೆ ಕೈ ಕಾಲು ಮುರಿಯೋದು ಗ್ಯಾರಂಟಿ. ಕಳೆದ 1.5 ವರ್ಷದಿಂದ ರಸ್ತೆ ಗುಂಡಿ ಆಳ ಹೆಚ್ಚುತ್ತಲೇ ಇದೆ. ಜಂಕ್ಷನ್ ರಸ್ತೆಗಳೇ ಹೀಗಾದ್ರೆ ಹೇಗೆ ಅಂತ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತುಂಬಾ ವರ್ಷದಿಂದ ಹಿಂಗೆ ಇದೆ. ಕಾರಲ್ಲಿ ಓಡಾಡಿ ಕಾರ್ದು ಸಸ್ಪೆನ್ಷನ್ನು, ಲೋರ್ ಆರಮ್ಮು, ಬಾಲ್ ಎಂಡು, ಬಾಲ್ ಜಾಯಿಂಟ್ ಎಲ್ಲ ಹೋಗ್ಬಿಟ್ಟೈತೆ. ಜೀವನ ಹೊಟ್ಟತ್ತದೆ, ಇಲ್ಲ ಕೈ ಕಾಲು ಹೊಟ್ಟತ್ತದೆ. ಅವ್ರೇನೋ ಅಕಸ್ಮಾತ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದರೆ ಹಿಂದೆಗಡೆ ಬರೋ ಬಸ್ಸೋ ಕಾರೋ ಗುದ್ದಿದ್ರೆ ಪ್ರಾಣನೇ ಹೋಗ್ಬಿಡುತ್ತೆ. ಜಂಕ್ಷನ್ನು ನೀಟಾಗಿ ಮಾಡಬೇಕು, ಸುತ್ತು ಹಂಸ್ಗಳು ಹಾಕ್ಬೇಕು, ಒಬ್ಬ ಯಾರನ್ನ ಟ್ರಾಫಿಕ್ ಪೊಲೀಸನ್ನು ಕರ್ಕೊಂಬಂದು ಇಲ್ಲಿ ಇಡಬೇಕು. ಆ ಕೆಲಸ ಆಗ್ಬೇಕಿಲ್ಲಿ. ಮಾಮೂಲಿ ರಸ್ತೆ ಬಿಡಿ, ಬೆಂಗಳೂರಿನ ಫ್ಲೈಓವರ್ ರಸ್ತೆಗಳು ಸಹ ಗುಂಡಿಮಯವಾಗಿವೆ. ಸುಮನಹಳ್ಳಿ ಫ್ಲೈಓವರ್ ಮೇಲೆ ಸಾಲು ಸಾಲು ಗುಂಡಿಗಳು ಕಾಣಸಿಗುತ್ತವೆ. ಲಕ್ಷಾಂತರ ವೆಹಿಕಲ್ಗಳು ಓಡಾಡೋ ಈ ಫ್ಲೈಓವರ್ ಗುಂಡಿಮಯವಾಗಿದೆ ಎಂದು ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ನಾವೀಗ ಸತತವಾಗಿ ಗುಂಡಿಗಳು ಮುಗಿಸ್ಲಿಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ. ಈಗಾಗಲೇ ಚೀಫ್ ಸೆಕ್ರೆಟರಿ ಅವರು, ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು 2 ಜನರು ವೀಕ್ಷಣೆ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಸಹ ಡೀಟೇಲ್ಸ್ ಅದರ ಬಗ್ಗೆ ಇದೆ. ಸೊ ನಾವೆಲ್ಲ ಕಮಿಷನರ್ಸಿಗೆ ಹೇಳಿದ್ದೇವೆ ಅವರು ವ್ಯವಸ್ಥೆ ಮಾಡಬೇಕು. ಮಳೆಗಾಲ ಇದ್ರೂ ಸಹ ನಾವು ಕೋಲ್ಡ್ ಮಿಕ್ಸ್ ಅಥವಾ ಬೇರೆ ರೀತಿಯಲ್ಲಿ ಅಥವಾ ಗುಂಡಿ ಮುಚ್ಚಲಿಕ್ಕೆ ಸತತವಾಗಿ ಕ್ರಮ ತಗೊಳ್ಬೇಕು. ಸಮಸ್ಯೆ ಇಮಿಡಿಯೇಟ್ಲಿ ನಿವಾರಣೆ ಮಾಡಲಿಕ್ಕೆ ಕ್ರಮ ತಗೊಳ್ಳಿಕ್ಕೆ. ನಾವು ಬೇಕಂತ ಗುಂಡಿ ಮಾಡುತ್ತಿದ್ದೀವ, ಇನ್ನೂ 5,000 ಗುಂಡಿಯಷ್ಟೇ ಬಾಕಿ ಇದೆ. ಬಿಜೆಪಿ ಟೀಕೆಗಳಿಗೆ ತಿರುಗೇಟು ಕೊಟ್ಟ ಡಿಕೆ. ಬೆಂಗಳೂರು ರಸ್ತೆ ಗುಂಡಿ ವಿಚಾರವಾಗಿ ಪ್ರತಿಕ್ರಿಯಿಸಿರುವ DCM DKಶಿ, ರಸ್ತೆ ಗುಂಡಿ ಸಮಸ್ಯೆಯನ್ನ ಆದಷ್ಟು ಬೇಗ ಪರಿಹಾರ ಮಾಡ್ತೇವೆ. ವಿಪಕ್ಷಗಳು ರಾಜಕೀಯ ಮಾಡ್ತಿದ್ದಾರೆ, ನಾವು ಬೇಕಂತ ಏನು ಗುಂಡಿ ಮಾಡ್ತಿದ್ದೀವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈವರೆಗೆ 7,000ಕ್ಕೂ ಹೆಚ್ಚು ರಸ್ತೆ ಗುಂಡಿ ಮುಚ್ಚಿದೀವಿ, ಇನ್ನು 5,000 ರಸ್ತೆ ಗುಂಡಿ ಬಾಕಿ ಇವೆ ಎಂದಿದ್ದಾರೆ. ಈಗಾಗಲೇ ಗುಂಡಿಗಳ ಪತ್ತೆ ಹಚ್ಚಲು ಸೂಚನೆ ನೀಡಲಾಗಿದೆ. ಜನರು ಕೂಡ ಗುಂಡಿಗಳ ಬಗ್ಗೆ ಮಾಹಿತಿ ನೀಡಬಹುದು. ಹೆಚ್ಚು ಮಳೆ ಹಾಗೂ ಟ್ರಾಫಿಕ್ ನಿಂದ ರಸ್ತೆ ಗುಂಡಿ ಬೀಳ್ತಿದೆ ಅಂತ DK ಹೇಳಿದ್ದಾರೆ. They are there to sort out the problem. They are there to do politics. Let them do whatever politics they want. It is the nature.
No one want to make a potholes. It is the vehicle over traffic in the Bangalore city. Over rains has created a lot of potholes. We have almost more than 7,000 potholes. We have just cleared. Still, there are about more than 5,000 potholes. ಒಟ್ಟಾರೆ ರಸ್ತೆ ಗುಂಡಿಗಳು ಅನ್ನೋದು ಬೆಂಗಳೂರಿಗೆ ಕನಸಲ್ಲೂ ಬೆಚ್ಚಿ ಬೀಳಿಸುತ್ತಿದೆ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಬೆಂಗಳೂರು ಸಚಿವರು ಗಂಭೀರವಾಗಿ ಈ ವಿಚಾರದಲ್ಲಿ ಕೆಲಸ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.